ನನ್ನ ಮಗಳ? ಇದರಲ್ಲಿ ಶಾಕ್ ಆಗಕ್ಕೇನಿದೆ? ನಿಮ್ ಮಗಳೇನ್ PhD ಮಾಡಿದಾಳ? ಅವಳ ಯೋಗ್ಯತೆ ಇದೆ ತಾನೆ? ಇಷ್ಟೇ ಅಲ್ಲ, ಈ ಮನೇಲಿ ಗುಡ್ಸೋದು, ಒರ್ಸೋದು, ತೊಳೆಯೋದು, ಶೂ ಪಾಲಿಶ್ ಮಾಡೋದು, ನನ್ನ ಚಪ್ಪಲಿ ಒರ್ಸೋದು ನಿಮ್ ಮಗಳೇ. ಹಲೋ, ಅವಳ್ಯಾಕೆ ಈ ಕೆಲಸ ಎಲ್ಲ ಮಾಡ್ತಾಳೆ? ಅವಳು ಈ ಮನೆ ಮಹಾರಾಣಿ. ಅವಳ ಕೈಯಲ್ಲಿ ಅಧಿಕಾರ ಇಲ್ಲ ಇಲ್ಲ, ಈಗ ಅದು ನನ್ನ ಕೈಯಲ್ಲಿದೆ. ಕೌಸಲ್ಯ ದೇವಿ ಅವರೇ ನಿಮ್ಮ ಮಗಳು ದೇವಸ್ಥಾನದವ್ರಿಗೆ ಕೊಡೋ ಒಡವೆನ ದಾರಿಲಿ ಹೋಗೋ ಕಳ್ಳಂಗ್ ಕೊಟ್ಟು ಮನೆ ಮರ್ಯಾದೆ ತೆಗೆದ್ಲು. ಏಜೆಗೌಳ ಯೋಗ್ಯತೆ ಗೊತ್ತಾಗಿ ಕೀ ಕಿತ್ಕೊಂಡು ದುರ್ಗಾಕಂಗ್ ಕೊಟ್ರು. ಈಗ ಮುಸ್ರೆ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ಎಲ್ಲ ಅವಳ್ದೆ. ಇವ್ರ ಮಗಳಾಗಿರೋ ತಪ್ಪಿಗೆ ಇಂಥ ಸಿಂಪಲ್ ಆಗಿರೋ ಶಿಕ್ಷೆ ಕೊಟ್ಟು ಸುಮ್ಮನಾಗಿದ್ದಾರೆ. ಅದೇ ಜಾಗದಲ್ಲಿ ನಾನಿದ್ದಿದ್ರೆ ಕುತ್ತಿಗೆ ಹಿಡಿದು ಜೈಲಿಗೆ ತಳ್ತಾ ಇದ್ದೆ. ನಾನಾಗಿದ್ರೆ ಜೀವಾವಧಿ ಶಿಕ್ಷೆನೆ ಕೊಡಿಸ್ತಿದ್ದೆ. ಪಾಪ ಈ ಮನೆ ಬೀಗರಿಗೆ ಮಾತೇ ಬರ್ತಾ ಇಲ್ಲ. ಪಾಪ ನಿಮ್ಮ ಮಗಳು ಕೆಲಸ ಮಾಡಿ ಮಾಡಿ ತುಂಬಾ ಸುಸ್ತಾಗಿರ್ತಾಳೆ. ಈ ಸಲನೂ ನೀವು ಏನಾದ್ರೂ ಇಂಪೋರ್ಟೆಡ್ ಫ್ರೂಟ್ಸು, ಜ್ಯೂಸು ಏನಾದ್ರೂ ತಂದಿದ್ರೆ ಅವಳಿಗೆ ಕೊಡಿ, ಎನರ್ಜಿ ಬರ್ಲಿ. ಹಾಗಂತ ತುಂಬಾ ಹೊತ್ತು ಮಾತಾಡ್ತಾ ನಿಂತ್ಕೋಬೇಡಿ. ಅವಳಿಗೆ ಇನ್ನೂ ತುಂಬಾ ಕೆಲಸ ಬಾಕಿ ಇದೆ. ಬೇಕಿದ್ರೆ ನೀವು ಹೋಗಿ ಕೈ ಜೋಡಿಸಿ ಕೆಲಸ ಮಾಡಿ, ಪಾಪ ಅವಳಿಗೆ ಹೆಲ್ಪ್ ಆಗತ್ತೆ. ಲೀಲಾ, ಬಾ, ಏನು ಮಾತಾಡ್ಬೇಡ, ನನ್ನ ಜೊತೆ ಬಾ. ಅಕ್ಕ, ಕೌಸಲ್ಯಂಗ್ ಕೊಟ್ಟಿರೋ ಏಟ್ಗೆ ಅವಳು ಹೇಳೋದಕ್ಕೆ ತುಂಬಾ ಟೈಮ್ ಬೇಕು. ಬಿಲ್ಡಪ್ ತಗೊಳಕ್ ಹೋಗಿ ಶುರುನಲ್ಲೇ ಬಿದ್ಲು. ಅಮ್ಮ, ಏನಾಯ್ತು? ಯಾಕೆ ಹಿಂಗೆ ಹೇಳ್ಕೊಂಡ್ ಬರ್ತಿದ್ಯಾ? ಏಯ್, ಯಾರೇ ನೀನು? ಯಾರ್ ನೀನು? ನಿನ್ ಮಗಳು. ನಿನ್ ತಲೆ. ಈ ಮನೆಗೆ ನೀನ್ ಏನು, ನೀನ್ ಯಾರು ಅಂತ ತಿಳ್ಕೊಂಡು ಬದುಕೋದಿನ ಕಲಿ. ಈ ಮನೆ ಯಜಮಾನನ್ ಹೆಂಡತಿಗಣೆ ನೀನು. ಅಂದ್ರೆ ಈ ಮನೆ ಯಜಮಾನಿ. ಯಜಮಾನಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಧಿಕಾರ ಚಲಾಯಿಸೋದ್ ಬಿಟ್ಟು ಜವಾನಿ ತರ ಕೆಲಸ ಮಾಡ್ತಿದ್ಯಲೆ. ಇದೇನಾ ನಿನ್ ಸ್ಥಾನ ಕೊಡೋ ಗೌರವ? ಅಮ್ಮ, ನನ್ನ ಕೈಯಲ್ಲಿ ಕೀ ಬಂದಾಗ ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನಮ್ ಕರ್ತವ್ಯನ ಸರಿಯಾಗಿ ನಿಭಾಯಿಸ್ದೆ ಬರೀ ಅಧಿಕಾರ ಚಲಾಯಿಸೋದ್ರಲ್ಲಿ ಯಾವ ದೊಡ್ಡಸ್ಕೇನೂ ಇಲ್ಲ ಅಂತ ಆ ವ್ಯಕ್ತಿ ನನಗೆ ಹೇಳ್ಕೊಟ್ರು ಅಮ್ಮ. ಯಾವ ವ್ಯಕ್ತಿನೇ? ಇನ್ಯಾರು? ಏಜೆ. ಹೌದಮ್ಮ, ಅವ್ರಿಗೆ ಸಮಾಜದಲ್ಲಿ ಎಷ್ಟೇ ರೆಸ್ಪೆಕ್ಟ್ ಇದ್ರು ಅವ್ರು ಯಾವತ್ತೂ ಮೆರಿಲಿಲ್ಲ. ಆಶ್ರಮದ ಮಕ್ಕಳಿಂದ ಹಿಡ್ಕೊಂಡು ನಮ್ಮ ಮನೆ ಕೆಲ್ಸದವ್ರ ಮಕ್ಳವರೆಗೂ ಎಲ್ಲಾರ ಜೊತೆ ತುಂಬಾ ಚೆನ್ನಾಗಿ ಬೆರೀತಾರೆ. ಎಲ್ಲಾರ ಕಷ್ಟಕ್ಕೂ ಸ್ಪಂದಿಸ್ತಾರೆ, ಎಲ್ಲರನ್ನೂ ಗೌರವಿಸ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೊಂದು ಜನ ಒಳ್ಳೆ ನಟರಿದ್ದಾರೆ. ಆದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಮಾತ್ರ ಚರಿತ್ರೆಯಲ್ಲಿರೋ ಕಾರಣ ಯಾಕೆ ಹೇಳು? ಅವ್ರ ಒಳ್ಳೆತನ, ಅವ್ರ ಮಾನವೀಯತೆ, ಅವ್ರ ದಾನ, ಅವ್ರ ಧರ್ಮ. ಅವ್ರು ಹುಟ್ಟಾನೆ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿರೋರು. ಆದ್ರೆ ಅವ್ರು ಯಾವತ್ತೂ ಚಿನ್ನದ ಕಿರೀಟ ಹಾಕೊಂಡು ಮೆರಿಲಿಲ್ಲ. ಅವರೇ ಸ್ವತಃ ಚಿನ್ನ ಆದ್ರು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಶ್ರೀಮಂತರಿದ್ದಾರೆ. ಆದ್ರೆ ಎಲ್ಲರೂ ಏಜನ್ ಯಾಕಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಹೇಳು? ಅವ್ರ ಸಂಪತ್ತನ್ನ ಅವರು ಮೆರೆಯೋದಕ್ಕೆ ಬೆಳೆಸಲಿಲ್ಲ. ಕಷ್ಟ ಅಂದವ್ರಿಗೆ ಹಂಚೋದಕ್ಕೆ ಬಳಸ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅದು. ಅದನ್ನ ಪಾಲಿಸದೆ ಅಧಿಕಾರ ಇದೆ ಅಂತ ಮೆರೆಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಮ್ಮ. ಸರಿ, ಈಗ ಏನ್ ಮಾಡ್ಬೇಕು ಅಂತಿದ್ಯಾ? ನಾನು ಈ ಮನೆ ಯಜಮಾನಿ ಅನ್ನೋದನ್ನ ಪಕ್ಕಕ್ಕಿಟ್ಟು
ಈ ಮನೆ ಗೃಹಿಣಿಯಾಗಿ ಎಲ್ಲ ಜವಾಬ್ದಾರಿಗಳು ನಿಭಾಯಿಸ್ಬೇಕಂತ ಮಾಡಿದ್ದೀನಿ. ಅಯ್ಯೋ, ನೀನು ಬರೀ ಬಾಯಿ ಮಾತಲ್ಲೇ ಹೇಳ್ತಾ ಇದೆಯಾ ಕಣೆ, ಯಾವುದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ನಿನ್ಗಿನ್ನೂ ಈ ಮನೆ ಗೃಹಿಣಿಯಾಗಿ ಹೇಗಿರ್ಬೇಕು ಅನ್ನೋ ಐಡಿಯಾನೂ ಇಲ್ಲ. ಅಮ್ಮ, ಹೌದು ಕಣೆ, ನಾವು ಮನೆಯಿಂದ ಹೊರಗಡೆ ಹೋಗುವಾಗ ಗ್ಯಾಸ್ ಆಫ್ ಮಾಡಿದ್ದೀವ, ಕೊಳಾಯಿ ನಿಲ್ಸಿದೀವ, ಕಿಟಕಿ ಹಾಕಿದೀವ, ಬೀರು ಬೀಗ ಹಾಕಿದೀವ, ಇದನ್ನೆಲ್ಲ ನೋಡ್ತೀವಿ. ಯಾಕೆ ಹೇಳು? ನಮ್ಮ ಬೇಜವಾಬ್ದಾರಿ ತಂದಿಂದ ಮನೆಯವ್ರಿಗೆ ಏನೂ ಆಗಬಾರ್ದು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀವಿ. ಒಂದೊಂದ್ರ ಬಗ್ಗೆನೂ ಕಾಳಜಿ ಮಾಡ್ತೀವಿ. ಆದರೆ ನೀನು ಹಾಗೆ ಮಾಡಿದ್ಯಾ? ನೀನು ಹಾಗಿದ್ದಿದ್ರೆ ದಾರಿಲಿ ಹೋಗೋವ್ರಿಗೆ ಒಡವೆಗಳನ್ನ ಕೊಟ್ಟು ಕಳಿಸ್ತಿರ್ಲಿಲ್ಲ. ಅಮ್ಮ, ಅದು ನನ್ನ ಕೈ ಮೀರಿ ಆಯ್ತು, ಕೈ ಮೀರೇನೋ ನಡೀತು, ಹಾಗಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತೀಯಾ? 4 ಒಡವೆ ಕಾಪಾಡದೆ ಇರೋಳು ಇಡೀ ಮನೆ ಜವಾಬ್ದಾರಿನ ಕಾಪಾಡ್ತಾಳ ಅನ್ನೋ ಪ್ರಶ್ನೆ ಬರಲ್ವೇನೆ? ಒಂದು ಕಡೆ ಮಾನ ಹೋದ್ಮೇಲೆ ಹೋಗಿರೋ ಮಾನನ ಅಲ್ಲೇ ಸಂಪಾದನೆ ಮಾಡಬೇಕು. ಮುಂದೆ ನೀನು ಏನೇ ಸಾಧಿಸಿದ್ರು ಈ ಸೋಲನ್ನ ಅಳಿಸಕ್ಕಾಗಲ್ಲ. ಮುಂದೆ ನೀನು ಏನು ಮಾಡ್ತೀಯ ಅನ್ನೋದಕ್ಕಿಂತ ಈಗ ನಿನ್ಮೇಲೆ ಬಂದಿದೆಯಲ್ಲ ಕಳಂಕ, ಅದನ್ನು ಹೇಗೆ ಅಳಿಸೋದು ಅಂತ ಯೋಚನೆ ಮಾಡು. ಅಂದರೆ ಏನು ಮಾಡಬೇಕು? ಏನು ಮಾಡಬೇಕು ಅಂದರೆ ಉಪಯೋಗಿಸೇ, ನಿನ್ನ ತಲೆನಲ್ಲಿರೋ ಬುದ್ಧಿನ ಉಪಯೋಗಿಸು. ಆ ಕಳ್ಳ ಯಾರು ಅಂತ ಕಂಡಿಡಿ. ಏಜೆ ಮನೆ ಸೊಸೆ ಕೈಯಿಂದ ಯಾವನೋ ಬಂದು ಒಡವೆ ಇಸ್ಕೊಂಡು ಹೋಗ್ತಾನೆ ಅಂದರೆ ಅದೇನು ಕಡಿಮೆ ಅವಮಾನದ ಮಾತೇನೆ? ಇದು ನೀನು ಏಜೆಗೆ ಮಾಡೋ ಅವಮಾನ ಕಡೆ, ನಮಗೆ ಮಾಡೋ ಅವಮಾನ. ಇವ್ರ ತಂದೆ ತಾಯಿ ಇವಳಿಗೇನಪ್ಪ ಬುದ್ಧಿ ಕಲಿಸಿದ್ದಾರೆ ಅಂತ 4 ಜನ ಆಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೀಯಾ? ಈ ಮನೆ ಗೃಹಿಣಿಯಾಗಿ ಈ ಮನೆನ ಕಾಪಾಡ್ಕೊ. ಈ ಮನೆಯವ್ರ ತಂಟೆಗೆ ಬಂದರೆ ಸುಮ್ಮನೆ ಬಿಡಲ್ಲ ಅಂತ ಪ್ರೂವ್ ಮಾಡು. ಯಾರಿಗೂ ಸದ್ರ ಆಗಬೇಡ. ಆ ಕಳ್ಳನ ಹಿಡಿದು ನಿನ್ಮೇಲೆ ಬಂದಿರೋ ಕಪ್ಪು ಚುಕ್ಕಿನ ಅಳಿಸಿ ಹಾಕು. ಏ ಮಾತಾಡೆ, ಏನು ಯೋಚನೆ ಮಾಡ್ತಾ ನಿಂತುಬಿಟ್ಟೆ? ನಾನು ಮಾತಾಡಲ್ಲಮ್ಮ, ನನ್ನ ಕೆಲಸ ಮಾತಾಡುತ್ತೆ. ನೀನು ಹೇಳ್ತಿರೋದು ಕರೆಕ್ಟು. ನಾನು ಮಾಡಿರೋ ತಪ್ಪನ್ನ ನಾನು ಸರಿ ಮಾಡ್ಕೋತೀನಿ. ನನ್ನ ಮಗಳನ್ನೇ ಆಡ್ಕೋತಿದ್ರಿ ಅಲ್ವಾ? ನೋಡ್ತಾ ಇರಿ, ನಿಮಗೆಲ್ಲ ನನ್ನ ಮಗಳು ಹೇಗೆ ಬುದ್ಧಿ ಕಲಿಸ್ತಾಳೆ ಅಂತ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ